ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಮಾಡ್ಕೊಡ್ಬೇಕು. ನಮ್ಗೆ ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು. ಅಲ್ಲೇ ಹೊತ್ಬೇಕು ಯಾರಾದ್ರೂ. ಮ್ಯೂಸಿಕಲ್ ನೈಟ್ ಬೇಕು. ಎಲ್ಲ ಮಾಡ್ತೀವಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ರೆಸಾರ್ಟ್ ಆಗಿಬಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅತಿಥಿಗಳ ಆರ್ಭಟಕ್ಕೆ ತ್ರಿವಿಕ್ರಮ್ ತಂಡ ಹೊಡಿತಾ ಇದೆ. ಅಷ್ಟಕ್ಕೂ ಬಿಗ್ ಬಾಸ್ ರೆಸಾರ್ಟ್ ನಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಒಂದು ಹೊಸ ಟಾಸ್ಕ್ ಅನ್ನ ನೀಡಲಾಗಿದೆ. ಈ ಮೂಲಕ ಬಿಗ್ ಬಾಸ್ ಮನೆಯನ್ನ ಬಿಗ್ ಬಾಸ್ ರೆಸಾರ್ಟ್ ಆಗಿ ಚೇಂಜ್ ಮಾಡಲಾಗಿದೆ. 2 ತಂಡಗಳಿಂದ ಒಂದು ತಂಡ ರೆಸಾರ್ಟ್ಗೆ ಬಂದ ಅತಿಥಿಗಳಾಗಿ, ಇನ್ನೊಂದು ತಂಡ ರೆಸಾರ್ಟ್ ಸಿಬ್ಬಂದಿಯ ಸೇವೆಯನ್ನ ಮಾಡ್ತಿದ್ದಾರೆ. ರೆಸಾರ್ಟ್ಗೆ ಬಂದ ಅತಿಥಿಗಳ ಆರ್ಭಟ ಈಗ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಿದೆ. ಬಟ್ಟೆನ ನಾವು ಕೊಡೋದಕ್ಕಾಗಲ್ಲ. ಮ್ಯಾನೇಜರ್ ಕತ್ತೆ ಮೇಸಕ್ ಬಂದಿದ್ದೀರಲ್ಲ, ಅಲ್ಲಿ ತುಂಬಾ ಮಣ್ಣು ತುಂಬಿಕೊಂಡ್ರೆ ಇಲ್ಲಿರೋದು ಏನು ಮಾಡಕ್ಕಾಗಲ್ಲ. ಹೌದು, ಬಿಗ್ ಬಾಸ್ ಮನೆಯಲ್ಲಿ 2 ತಂಡವನ್ನ ಮಾಡಿದ್ದಾರೆ. ಒಂದು ತಂಡದಲ್ಲಿ ಚೈತ್ರ ಕುಂದಾಪುರ, ಐಶ್ವರ್ಯ, ಮಂಜು, ಗೌತಮಿ, ಹನುಮಂತ ಒಂದು ಟೀಮ್ ನಲ್ಲಿದ್ದಾರೆ. ಮತ್ತೊಂದು ಟೀಮ್ ನಲ್ಲಿ ತ್ರಿವಿಕ್ರಮ್, ಭವ್ಯ ಗೌಡ, ಧನರಾಜ್, ರಜತ್ ಹಾಗೂ ಮೋಕ್ಷಿತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ತಂಡದವರು ಬಿಗ್ ಬಾಸ್ ರೆಸಾರ್ಟ್ ನಲ್ಲಿ ಕೆಲಸ ಮಾಡುವವರಾಗಿದ್ದಾರೆ. ಅಲ್ಲದೆ ಮಂಜು ಟೀಮ್ ರೆಸಾರ್ಟ್ಗೆ ಅತಿಥಿಗಳಾಗಿ ಬಂದಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ಪರಿವರ್ತನೆಗೊಂಡಿದೆ. ಇಡೀ ಕಾನ್ಸೆಪ್ಟ್ ನಲ್ಲಿ ಮನೆ ಮಂದಿ ಭಾಗಿಯಾಗಿ ಕಂಪ್ಲೀಟ್ ಜಟಾಪಟಿಯ ರೆಸಾರ್ಟ್ ನಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ. ಇನ್ನು ಬೇಕಾಬಿಟ್ಟಿಯಾಗಿ ರೆಸಾರ್ಟ್ ಕೆಲಸಗಾರರ ಮೇಲೆ ಆವಾಜನ್ನ ಹಾಕ್ತಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಸಿಕ್ಕಿದ್ದೆ ಚಾನ್ಸು ಅಂತ ರಜತ್ಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಿರುವಂತ ಅತಿಥಿ ಆರ್ಭಟ ನೋಡಿ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ರೆಸಾರ್ಟ್ ಸಿಬ್ಬಂದಿ ಆಗಿರುವಂತ ರಜತ್ ಮುಖಕ್ಕೆ ಚೈತ್ರ ತಟ್ಟಿದ್ದಾರೆ. ಬ್ರೆಡ್ ಜಾಮ್ ಮಾಡಿಕೊಡುವಂತ ವಿಚಾರದಲ್ಲಿ ಚೈತ್ರ ಸಖತ್ ಅಡ್ವಾಂಟೇಜ್ ನ ತೆಗೆದುಕೊಂಡಿದ್ದಾರೆ. ಆದ್ರೆ ರಜತ್ ಸೈಲೆಂಟ್ ಆಗಿನೇ ತಮ್ಮ ಟಾಸ್ಕ್ ನ ನಿಭಾಯಿಸುತ್ತಿದ್ದಾರೆ. ಲೈನ್ ಸೋಡಾ ಇಲ್ಲಿ ಚೆಲ್ತಾ ಇದೆ, ಕ್ಲೀನ್ ಮಾಡ್ತೀನಿ. ಒಂದು ಬ್ರೆಡ್ ಜಾಮ್ ಹಾಕೋದಕ್ಕೂ ತೀರಾ ಅತಿರೇಕ ಮಾಡ್ತಾ ಇದೆ. ಗೊತ್ತಲ್ಲ, ಕೆಳಗಡೆ ಇಳಿಸ್ ಮಾಡ್ಬೇಕು. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಗ್ರ ಮಂಜು ಸಿಕ್ಕಾಪಟ್ಟೆ ಮುಂಗೋಪಿ. ಈಗ ಅವರು ಅನೇಕರ ಮೇಲೆ ಕೋಪವನ್ನ ತೀರಿಸಿಕೊಳ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತ ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾರೆ. ಹಾಗಂತ ಇದು ಬೇಕಂತಲೇ ಮಾಡಿದ್ದಲ್ಲ. ಈ ವಾರ ಬಿಗ್ ಬಾಸ್ ನೀಡಿರುವಂತಹ ವಿಶೇಷ ಟಾಸ್ಕಿನ ಅನುಸಾರವೇ ಉಗ್ರ ಮಂಜು ಅವರು ಈ ರೀತಿಯಾಗಿ ನಡೆದುಕೊಳ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆ ರಣರಂಗ ಆಗಿ ಬದಲಾಗುವುದಂತೂ ಕಾಣಿಸ್ತಾ ಇದೆ. ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಮಾಡ್ಕೊಡ್ಬೇಕು. ನಮ್ಗೆ ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು. ಅಲ್ಲೇ ಹೊತ್ಬೇಕು ಯಾರಾದ್ರೂ. ಹೌದು, ಸದ್ಯ ಬಿಗ್ ಬಾಸ್ ರೆಸಾರ್ಟ್ ಅಲ್ಲಿ ಮತ್ತೆ ಜಗಳದ ಬಿಸಿ ಜೋರಾದಂತೆ ಕಾಣಿಸ್ತಾ ಇದೆ. ಮನೆಯ ಕ್ಯಾಪ್ಟನ್ ಭವ್ಯ ಗೌಡ ರೆಸಾರ್ಟ್ ಟಾಸ್ಕಿನ ಆರ್ಭಟಕ್ಕೆ ಕಣ್ಣೀರನ್ನ ಹಾಕ್ತಿದ್ದಾರೆ. ರೆಸಾರ್ಟ್ ಅತಿಥಿಗಳ ಆತಿಥ್ಯದಿಂದ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ರೆಸಾರ್ಟ್ ಸಿಬ್ಬಂದಿಯ ತಂಡ. ಇನ್ನು ಗೆಸ್ಟ್ ಆಗಿ ಬಂದಿರುವಂತ ಚೈತ್ರ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಮನೆಯ ಲೈಟ್ಸ್ ರಾತ್ರಿ ಆಫ್ ಆದ್ರೂ ಕೂಡ ನಮಗೆ ಸೇವೆ ಬೇಕು ಅಂತ ಚೈತ್ರ ಪಟ್ಟು ಹಿಡಿದಿದ್ದಾರೆ. ಇನ್ನು ಗೆಸ್ಟ್ ಐಶ್ವರ್ಯ ತಲೆ ಒತ್ತಬೇಕು ಅಂತ ಪಟ್ಟು ಹಿಡಿದಿದ್ರೆ, ಇನ್ನು ಉಗ್ರ ಮಂಜು ಮ್ಯೂಸಿಕಲ್ ನೈಟ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸದ್ಯ ರೆಸಾರ್ಟ್ ಅತಿಥಿಗಳ ಗರ್ಜನೆಗೆ ರೆಸಾರ್ಟ್ ಸಿಬ್ಬಂದಿ ತಂಡ ಗರಂ ಆಗಿ ಅವರ ಟೈಮ್ಗಾಗಿ ಕಾಯ್ತಾ ಕೂತಿದ್ದಾರೆ. ಒಟ್ಟಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ರಗಳೆ ಸದ್ದು ಮಾಡ್ತಾ ಇದೆ. ಎಲ್ಲ ಮಾಡ್ತೀವಿ. ಕ್ಲೀನ್ ಮಾಡೋ ಟೈಮ್ ಬಂದಿದೆ. ಡೈರೆಕ್ಟ್ ಆಗಿ ಹೆಸರು ಹಿಡಿದು ಹೇಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈಗ ಐಷಾರಾಮಿ ರೆಸಾರ್ಟ್ ಜಗಳ ಶುರುವಾಗ್ತಾ ಇದೆ. ಒಟ್ಟಲ್ಲಿ ಬಿಗ್ ಬಾಸ್ ರೆಸಾರ್ಟ್ ನಲ್ಲಿ ಒಂದು ಹೈ ವೋಲ್ಟೇಜ್ ಜಗಳ ಆಗತ್ತೆ ಅನ್ನೋ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.